ನಮಸ್ಕಾರ. ಮತ್ತೊಂದು ಹೊಸ ಮನೆಯ ಅನಾವರಣದ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಸುಪ್ರೀತ್ ಮೈಸೂರಿಂದ ತಮ್ಮ ಮುಂದಿಗೆ ಇನ್ನೊಂದು ಬ್ರ್ಯಾಂಡ್ ನ್ಯೂ ವೆಸ್ಟ್ ಫೇಸಿಂಗ್ ಸೈಟಲ್ಲಿ ಕಟ್ಟಿರುವಂತಹ ಹೊಸ ಮನೆ 30-40,200 ಸ್ಕ್ವೇರ್ ಫೀಟಲ್ಲಿ ಸರಿಸುಮಾರು 22 ಚದರ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂಥದ್ದು. ನಾನಿವತ್ತು ವಿಡಿಯೋ ಮಾಡ್ತಾ ಇರುವಂತಹ ಜಾಗ ಮೈಸೂರು JP ನಗರ, ಜಯಪ್ರಕಾಶ್ ನಗರ. ಭಾಳ ಹಳೆಯ ಲೇಔಟ್ ಇದು. ಸರಿಸುಮಾರು 25-30 ವರ್ಷ ಹಳೆಯ ಲೇಔಟ್. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ, ಬಹಳಷ್ಟು ಜನ ಮೂಲಭೂತ ಸೌಕರ್ಯಗಳ ವಿಚಾರಕ್ಕೆ ಬಂದಾಗ ಭಾಳಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತೀರಾ, ನೀರಿನ ವಿಚಾರ ಇಸ್ ಒನ್ ಆಫ್ ದ ಕೀ ಥಿಂಗ್ಸ್ ದಟ್ ಪೀಪಲ್ ಆಸ್ಕ್ ಮೀ. ನೀರಿನ ಸೌಲಭ್ಯ, ನೀರಿನ ಸರಬರಾಜು ಮತ್ತು ನೀರಿನ ಹೊರ ಹೋಗುವ ಸ್ಥಿತಿ ಬಗ್ಗೆ ಸ್ವಲ್ಪ ಹೇಳಿ ಅಂತೆ. ಮನೆಯ ಒಳಬರುವ ನೀರು ಅಂದರೆ ವಾಟರ್ ಇಂಟೇಕ್, ನಮ್ಮ ಮನೆಯ ಒಳಗೆ ಏನು ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಮನೆಯಿಂದ ಹೊರ ಹೋಗುವ ಸ್ಯಾನಿಟರಿ ಸಿಸ್ಟಮ್, ಇದೆರಡರ ವಿಚಾರ ಬಗ್ಗೆ ಭಾಳಷ್ಟು ಜನ ಕೇಳ್ತೀರಿ. ಅದಕ್ಕೋಸ್ಕರ ಹೇಳಿದ್ದು ಭಾಳ ಹಳೆಯ ಲೇಔಟ್ ಅಂತ. ಯಾಕೆಂದರೆ ಈ ಪರ್ಟಿಕ್ಯುಲರ್ ಲೊಕೇಶನ್ JP ನಗರ ಇಸ್ ಒನ್ ಆಫ್ ದ ರೆಪ್ಯೂಟೆಡ್ ಆ್ಯಂಡ್ ವೆರಿ ವೆಲ್ ನೋನ್ ರೆಸಿಡೆನ್ಷಿಯಲ್ ಲೇಔಟ್ಗಳಲ್ಲಿ ಒಂದಾದಂಥ ಒನ್ ಆಫ್ ದ ಕ್ಲೀನೆಸ್ಟ್ ರೆಸಿಡೆನ್ಷಿಯಲ್ ಲೇಔಟ್ ಆಫ್ ಮೈಸೂರು ಅಂತಲೂ ಹೆಗ್ಗೆಗಳಿಗೆ ಹೆಸರುವಾಸಿಯಾಗಿರುವಂತಹ ಲೇಔಟ್ ಇದು. ಕುಡಿಯೋ ನೀರಿನ ವ್ಯವಸ್ಥೆ ವಿಚಾರಕ್ಕೆ ಬಂದಿದ್ದಾಗೆ ಇಲ್ಲಿಗೆ ಕಬಿನಿ ಅಥವಾ ಗೌರ್ಮೆಂಟ್ ವಾಟರ್ ಸಪ್ಲೈ ಅಂತ ನಾವು ಏನು ಹೇಳ್ತೀವಿ ಅದು ಇಲ್ಲಿಗೆ ಸಪ್ಲೈ ಇದೆ. ಮತ್ತು ಹೊರ ಹೋಗುವ ನೀರಿನ ವ್ಯವಸ್ಥೆ ಅಂದರೆ UGD ಅಂದರೆ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಭಾಳ ಅಚ್ಚುಕಟ್ಟಾಗಿ ಇರುವಂತಹ ಲೇಔಟ್ ಇದು. ಈಗಾಗಲೇ ಭಾಳಷ್ಟು ಈ JP ನಗರ ಅಂತ ನಾವೇನು ಹೇಳ್ತೀವಿ ಇದನ್ನು ಆಗಲೇ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಆಗಿರುವಂಥದ್ದು. ಸೊ ನೀವಿಲ್ಲಿ ಯಾವುದೇ ತರಹದ ಮೂಲಭೂತ ಸೌಕರ್ಯಗಳ ವಿಚಾರಕ್ಕೆ ಬಂದಾಗ ಯಾವುದೇ ತರಹ ಕುಂದುಕೊರತೆಗಳು ಈ ಏರಿಯಾದಲ್ಲಿ ಇಲ್ಲ. JP ನಗರದಲ್ಲಿ ಅಕಸ್ಮಾತ್ ಮೈಸೂರಿಗೆ ನಾವು ಹೊಸಬ್ರು JP ನಗರ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತಂದರೆ, ಮೈಸೂರು ಮಧ್ಯ ಭಾಗದಿಂದ ಅಂದರೆ ಇಫ್ ಯು ಆರ್ ಟೇಕಿಂಗ್ ಎಸ್ ಮೈಸೂರು ಪ್ಯಾಲೇಸ್ ಆಸ್ ಅ ಸಿಟಿ ಸೆಂಟರ್ ಆರ್ ರೈಲ್ವೆ ಸ್ಟೇಷನ್ ಆರ್ ಬಸ್ ಸ್ಟ್ಯಾಂಡ್, ಓಕೆ, ದಿಸ್ ಪರ್ಟಿಕ್ಯುಲರ್ ಲೊಕೇಶನ್ ಇಸ್ ಅಬ್ಸಲ್ಯೂಟ್ಲಿ ಅಬೌಟ್ 7.5 kilometers ಫ್ರಮ್ ದ ಸಿಟಿ ಸೆಂಟರ್. ಸೊ ಬಿಫೋರ್ ಗೋಯಿಂಗ್ ಇನ್ಸೈಡ್ ದಿ ಹೌಸ್ ಭಾಳಷ್ಟು ಜನ ಇನ್ನೊಂದು ವಿಚಾರ, 30-40 ಮನೆಗಳು ಏನಾಗುತ್ತೆ ಅಂದರೆ ಪಾರ್ಕಿಂಗ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಥಿಂಗ್ ದಟ್ ವಿ ಲುಕ್ ಇನ್ ಟು ಇನ್ ಎನಿ ಪ್ರಾಸ್ಪೆಕ್ಟಿವ್ ಆಫ್ ಎನಿ ಪಾರ್ಟ್ ಆಫ್ ಕರ್ನಾಟಕ ಟುಡೇ. ಯಾಕಂದರೆ 40-60 ಮನೆಗಳು ಬಂದಾಗ ಭಾಳಷ್ಟು ಕಡೆ ಮನೆ ಒಳಗೆ ಪಾರ್ಕಿಂಗ್ ಸಿಕ್ಬಿಡುತ್ತೆ. ಪಾರ್ಕಿಂಗ್ ವಿಲ್ ನಾಟ್ ಬಿ ಅ ಪ್ರಾಬ್ಲಮ್. 30-40, 30-50, 20-30 ಈ ರೇಂಜಲ್ಲಿ ಮನೆಗಳು ಬಂದಾಗ ಪಾರ್ಕಿಂಗ್ ಪ್ರಾಬ್ಲಮ್ ಇಸ್ ಆಲ್ವೇಸ್ ಬೀನ್ ಎ ಪ್ರಾಬ್ಲಮ್. ಯಾಕೆಂದರೆ ಇವತ್ತಿನ ದೇಶಗಳಲ್ಲಿ ಮನೆಗಳಲ್ಲಿ ಬಹುಶಃ 1 ಅಥವಾ 2 ಕಾರ್ಗಳಿರೋದು ಬಹಳ ಅಪರೂಪದ ವಿಷಯ ಏನೂ ಅಲ್ಲ. ಭಾಳಷ್ಟು ಎಲ್ಲ ಮನೆಯಲ್ಲೂ ಸಹ 2-3 ಕಾರ್ಗಳಿರುತ್ತೆ. ಸೊ ನಾನು ಇವಾಗ ಏನು ಈ ಮನೆ ಹೊಸ ಮನೆ ಸೇಲ್ಗಿದೆ, ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ ಅಂತ ಹೇಳಿದೆ, ಇದರ ಮುಂಭಾಗದಲ್ಲಿ ನಾನು ನಿಂತಿದ್ದೀನಿ. ನೀವೇನು ಈ ಪಾರ್ಕಿಂಗ್, ದಿಸ್ ಇಸ್ ದ ಪಾರ್ಕಿಂಗ್ ಏರಿಯಾ. ಸೊ ಈಸಿಲಿ ಒಂದು ನೀವು ಹ್ಯಾಚ್ ಬ್ಯಾಕ್ ಆರ್ ಮೀಡಿಯಮ್ ಸೈಜ್ ಕಾರ್ನ ನಿಲ್ಲಿಸ್ಬೋದು ವಿತೌಟ್ ಡಿಸ್ಟರ್ಬಿಂಗ್ ದಿ ಆನ್ ಗೋಯಿಂಗ್ ಟ್ರಾಫಿಕ್. ಯಾಕೆ ಈ ವಿಚಾರ ಹೇಳಿದೆ ಅಂತಂದರೆ, 2 ಕಾರ್ ಇದ್ದಾಗ ಆಬ್ವಿಯಸ್ಲಿ ಒಂದನ್ನು ಒಳಗೆ ನಿಲ್ಲಿಸಲೇಬೇಕು, ಒಂದನ್ನು ಹೊರಗೆ ಹಾಕಲೇಬೇಕು. ಸೊ 30-40 ಮನೆಗಳಲ್ಲಿ ಇಲ್ಲಾಂದರೆ ಎಂಟೈರ್ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಮಾಡಬೇಕಾಗಿ ಬರುತ್ತೆ. ಅದು ಮಾಡಿದಾಗ ಯೂಶಲಿ ಅಫೋರ್ಡೆಬಿಲಿಟಿ ವಿಲ್ ಆಲ್ಸೋ ಬಿ ಎ ಬಿಗರ್ ಪ್ರಾಬ್ಲಮ್. ಸೊ ನಾನು ಇವಾಗ ಒಂದು ಪಾರ್ಕಿಂಗ್ ತೋರಿಸಿದೆ. ಐ ಆಮ್ ಜಸ್ಟ್ ಗೆಟಿಂಗ್ ಇನ್ಸೈಡ್ ದ ಹೌಸ್. ಈಗ ಇಲ್ಲಿ ನೀವು ಎನಿ ಬಿಗ್ ಸೈಜ್ ಕಾರ್ ಯು ಕ್ಯಾನ್ ಟೇಕ್ ಇಟ್ ಆಸ್ ಹ್ಯಾಚ್ ಬ್ಯಾಕ್. ನಾನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಸ್ವಿಫ್ಟ್ ಡಿಸೈರ್, ಓಕೆ, ಈಸ್ ಅ ಬಿಗರ್ ಸೈಜ್ ಕಾರ್, ಫ್ಯಾಮಿಲಿ ಕಾರಲ್ಲಿ. ಫಾರ್ಚುನರ್ ಇಲ್ಲಿ ಒಳಗೆ ನಿಲ್ಸೋಕ್ಕೆ ಕಷ್ಟ ಆಗಬಹುದು, ಬಟ್ ಆದರೆ ಖಂಡಿತವಾಗ್ಲೂ ಒಂದು ಸ್ವಿಫ್ಟು ಅಥವಾ ರಿಡ್ಸ್ ಕಾರ್ನ ಒಳಗೆ ಪಾರ್ಕಿಂಗ್ ಮಾಡಬಹುದು. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಇಲ್ಲಿ ಹಾಕಿದ್ದಾರೆ. ಓಕೆ, ವಾಟರ್ ಸೋರ್ಸ್ ನಾನು ಈಗಾಗಲೇ ಭಾಳಷ್ಟು ಕಡೆ ಈಗಾಗಲೇ ಹೇಳ್ದಂಗೆ ವಾಟರ್ ಸೋರ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಆ್ಯಂಡ್ ಕೀ ಥಿಂಗ್ಸ್ ದಟ್ ಟುಡೇಸ್ ವಿ ಆರ್ ವರ್ಕಿಂಗ್ ಆನ್ ಅಂತ ನೋಡಿ. ಅದಕ್ಕೆ ಅಲ್ಲಿ ಶೋಯು ಈಗ ಮೀಟ್ರ್ ಏನು ವಾಟರ್ ಮೀಟ್ರ್ ಅಂತ ಏನು ಹೇಳ್ತೀವಿ ಅಂತ, ಗೌರ್ಮೆಂಟಿಂದ ನೀರು ಸಪ್ಲೈ ಆದರೆ ಮಾತ್ರ ವಾಟರ್ ಮೀಟ್ರ್ ಬರಲಿಕ್ಕೆ ಸಾಧ್ಯ. ಭಾಳಷ್ಟು ಪ್ರೈವೇಟ್ ಲೇಔಟ್ಗಳಲ್ಲಿ ವಿ ಡು ನಾಟ್ ಸಿ ದಿಸ್. ಯಾಕಂದರೆ ವಾಟರ್ ಮೀಟ್ರನ್ನ ನಾವು ನೋಡೋಕ್ಕೆ ಚಾನ್ಸೇ ಇರಲ್ಲ. ಯಾಕಂದರೆ ನೀರು ಸರಬರಾಜು ಸರ್ಕಾರದಿಂದ ಆಗ್ತಿರಲ್ಲ. ಯೂಶಲಿ ಆ ಲೇಔಟಲ್ಲಿ ಏನು ಒಂದು ನೀರಿನ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಅದರಿಂದ ಮಾತ್ರ ನೀರು ಸಪ್ಲೈ ಆಗ್ತಿರುತ್ತೆ. ಎಲ್ಲಿ ವಾಟರ್ ಮೀಟರ್ ಇಟ್ಕೊಟ್ಟಿರ್ತಾರೆ ಅಲ್ಲಿಗೆ ಸರ್ಕಾರದಿಂದ ನೀರು ಸರಬರಾಜು ಆಗುವಂತಹ ವ್ಯವಸ್ಥೆ ಇದೆ ಅಂತ. ಭಾಳಷ್ಟು ಕಡೆ ಇಲ್ಲ. ಬಟ್ ಇಲ್ಲಿ ಈ JP ನಗರದಲ್ಲಿ ನಾವೇನಿವತ್ತು ವಿಡಿಯೋ ಮಾಡ್ತಾ ಇದ್ದೀನಿ, ಸುಸರ್ಜಿತವಾಗಿರೋ ಹೊಸ ಮನೆ ಇದೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೀರಿನ ಸರಬರಾಜು ಅಂದರೆ ವಾಟರ್ ಸಪ್ಲೈ ಫ್ರಮ್ ದಿ ಗೌರ್ಮೆಂಟ್ ಅವೈಲಬಲ್ ಇದೆ ಅಂತ ಅರ್ಥ. 2 ವಾಟರ್ ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ. ಇದೇನಕ್ಕೆ ಕೊಟ್ಟಿದ್ದಾರೆ ಅಂತಂದರೆ, ಈ ಜಾಗನ ನಾವಿಲ್ಲಿ ಮನೆ ಒಳಗೆ ಬೈಕ್ಗಳು ಕಾರ್ಗಳನ್ನ ನಿಲ್ಲಿಸ್ಕೋತೀವಿ. ಸೊ ಕ್ಲೀನಿಂಗ್ ಪರ್ಪಸ್ಗೆ ಅಂದರೆ ವಾಟರ್ ಟ್ಯಾಪ್ ಕೊಟ್ಟಿರೋದು ಇಲ್ಲಿ ಕ್ಲೀನಿಂಗ್, ಈ ಜಾಗದ ಕ್ಲೀನಿಂಗ್ ಪರ್ಪಸ್ಗೆ ನಾವು ಟ್ಯಾಪ್ಗಳನ್ನ ನೋಡ್ಬೋದು. 2 ಟ್ಯಾಪ್ಗಳು ಕೊಟ್ಟರೆ, ಒಂದು ಕಾರ್ಪೊರೇಷನ್ ವಾಟರ್ ಸಪ್ಲೈ, ಇನ್ನೊಂದು ಓವರ್ ಹೆಡ್ ಟ್ಯಾಂಕಿಂದ ಬರುವಂತಹ ನೀರಿನ ಸಪ್ಲೈ. ನಾವಿವಾಗ ಏನದು ಬ್ಲ್ಯಾಕ್, ಸ್ಕೈ ಬ್ಲ್ಯಾಕ್ ಅಂತ ಏನು ಹೇಳ್ತೀವಿ, ಸ್ಕೈ ಬ್ಲ್ಯಾಕ್ ಡಿಸೈನಲ್ಲಿರುವಂಥದ್ದು, ಆಕಾಶದ ಡಿಸೈನಲ್ಲಿ ಇರುವಂಥದ್ದು ಕಾಲ್ಡ್ ಸ್ಕೈ ಬ್ಲ್ಯಾಕ್ ಅಂತ ಇದರ ಹೆಸರು. ಸೊ ದಿಸ್ ಆಲ್ ಟೈಲ್ಸ್. ಇದು ಮನೆ ಒಳಗಿಂದ ಗ್ರನೇಸ್ಟ್ ಆಗುತ್ತೆ. ದಿಸ್ ಇಸ್ ದ ಟೈಲ್ಸು. ಕವರ್ಡ್ ಕಾರ್ ಪಾರ್ಕಿಂಗ್ ನೋಡಿ,
ಸೇಫ್ಟಿ ಗ್ರಿಲ್ಸ್ಗಳನ್ನ ಸಂಪೂರ್ಣವಾಗಿ ಒಂದು ಕಡೆ ಸೇಫ್ಟಿ ಗ್ರಿಲ್ಸ್ಗಳನ್ನ ಹಾಕಿದರೆ ಯಾವುದೇ ಥರ ನಿಮ್ಮ ಹೈ ಎಂಡ್ ಕಾರ್ಸ್ಗಳಲ್ಲಿ ಇಂಟ್ರೂಷನ್ ಆಗದೆ ಇರುವಂತೆ, ಅಂದರೆ ಯಾರು ಬಂದು ನಿಮ್ಮ ಕಾರಲ್ಲಿ ಸ್ಪೀಕರ್ನ ಗ್ಲಾಸ್ ಹೊಡೆದನ್ನು ತೊಗೊಂಡು ಹೋಗದೆ ಇರುವಂತಹ ವ್ಯವಸ್ಥೆ ನೀಟಾಗೆಲ್ಲ ಗ್ರಿಲ್ಗಳನ್ನ ಹಾಕಿ ಸೇಫ್ಟಿ ಮಾಡಿದರೆ ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ನಾವು ಇಲ್ಲಿ ನೋಡ್ಬೋದು. ನಾವು ಗೋಯಿಂಗ್ ಇನ್ಸೈಡ್ ದ ಹೌಸ್, ಈಗ ಮನೆ ಒಳಗೆ ಹೋಗೋಣ, ನೋಡೋಣ ಮನೆ ಹೇಗಿದೆ, ಯಾವ ಥರ ಇದೆ ಅಂತ. ಬಿಫೋರ್ ಗೆಟಿಂಗ್ ಇನ್ಸೈಡ್ ದ ಹೌಸ್, ನಾನು ಇವತ್ತಿರೋದು ಮೈಸೂರು JP ನಗರ, ಮೈಸೂರು ಮಧ್ಯಭಾಗದಿಂದ ಸರಿಸುಮಾರು 7 ಕಿಲೋಮೀಟರ್ ಒಳಗೆ ಇರುವಂಥದ್ದು. ಭಾಳ ಹಳೆಯ ಲೇಔಟ್ ಇದು. ಇಟ್ ಇಸ್ ನಾಟ್ ಅ ಬ್ರ್ಯಾಂಡ್ ನ್ಯೂ ಲೇಔಟ್. ಭಾಳಷ್ಟು ಮನೆಗಳು ಮತ್ತು ಇನ್ನೊಂದು ಮೂಲಭೂತ ಸೌಕರ್ಯ ವಿಚಾರಕ್ಕೆ ಬಂದಾಗ ಸ್ಕೂಲ್ಸು, ಕಾಲೇಜಸ್ಸು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟರ್ಗಳು, ಮತ್ತು ಸ್ವಿಮ್ಮಿಂಗ್ ಪೂಲ್ಸು, ಆಟದ ಮೈದಾನ, ಕ್ರಿಕೆಟ್ ಗ್ರೌಂಡು, ಫುಟ್ಬಾಲ್ ಗ್ರೌಂಡು, ಇಂಡೋರ್ ಸ್ಟೇಡಿಯಂಗಳು ಇವೆಲ್ಲವೂ ಮೈಸೂರು JP ನಗರದಲ್ಲಿ ಇರುವಂಥದ್ದು. ನೀವು ಯಾವುದೇ ತರಹದ ನೀವೇನಂತ ಕೇಳ್ತೀರಿ ಸುಪ್ರೀತ್, ನೀವು ಎಲ್ಲ ಹೇಳ್ತೀರಿ ನಮಗೆ ಮಕ್ಕಳಿಗೆ ಸ್ಕೂಲ್ ಇರಬೇಕು, ಕಾಲೇಜ್ಗಳಿರಬೇಕು, ಎಷ್ಟು ದೂರ ಆಗುತ್ತೆ ಅಂತ. ಸಿ, ನಾಟ್ ಮೋರ್ ದೆನ್ 2 to 3.5 kilometers you will find almost everything. So take it into consideration that it is one of the layouts wherein you will find everything to buy a house which is required. ಬನ್ನಿ ಈಗ ಮನೆ ಒಳಗೆ ಹೋಗಿ ನೋಡೋಣ ಹೇಗಿದೆ, ಯಾವ ಥರ ಇದೆ, ಮನೆ ಒಳಗೆ ಏನೇನು ಮಾಡಿದ್ದಾರೆ, ಇನ್ನೇನು ವಿಶೇಷತೆಗಳಿದೆ ಅನ್ನೋದನ್ನು ವಿಲ್ ಜಸ್ಟ್ ಗೋ ಒನ್ ಬೈ ಒನ್. ಬನ್ನಿ ಮನೆ ಒಳಗೆ ಹೋಗೋಣ, ನೋಡೋಣ. ಸೊ ಎಂಟೈರ್ ಮನೆ, ನಾನು ಏನು ಇವಾಗ ಮನೆ ತೋರಿಸ್ತಾ ಇದ್ದೀನಿ, ಎಂಟೈರ್ ಮನೆ ಡೋರ್ಸು, ವಿಂಡೋಸು, ಫ್ರೇಮ್ಸು, ಶಟರ್ಗಳು ಇವೆಲ್ಲವೂ ಫಸ್ಟ್ ಕ್ವಾಲಿಟಿ ಟೀಕ್ವುಡ್ಡಿಂದ ಮಾಡಿರುವಂಥದ್ದು. ಇಲ್ಲೆಲ್ಲೂ ಸಹ ನೀವು ಯಾವುದೇ ತರಹ ಡೋರ್ಸ್ ಅಥವಾ ವಿಂಡೋಸ್ ತೊಗೊಂಡ್ರೆ ಇಲ್ಲಿ ಯಾವುದೇ ಥರ ನಿಮಗೆ ಸೆಕೆಂಡ್ ಆರ್ ಥರ್ಡ್ ಕ್ವಾಲಿಟಿ ಟೀಕ್ವುಡ್ನ ನೀವೆಲ್ಲೂ ನೋಡಲ್ಲ. ಪಾಸ್ ಮಾಡಿಕೊಂಡೆ ಬರ್ತಾರಾ? ಪಾಸ್ ಮಾಡು. ಬನ್ನಿ ಈಗ ಮನೆ ಒಳಗೆ ನಾವು ಯಾವ ರೀತಿ ಇದೆ, ಮನೆ ಡಿಸೈನ್ ಯಾವ ಥರ ಇದೆ, ಯಾವ ಥರ ಮಾಡಿದ್ದಾರೆ ಅಂತ. ನೀವು ಆಗಲೇ ಹೇಳಿದಂತೆ ದಿಸ್ ಎಂಟೈರ್ ಹೌಸ್, ನಾನೇನು ಇವಾಗ ನಿಮಗೆ ಮನೆ ತೋರಿಸ್ತಾ ಇದ್ದೀನಿ, ಎಂಟೈರ್ ಮನೆ ಇಸ್ ಗ್ರನೈಟ್ ಫ್ಲೋರಿಂಗ್. ದಿಸ್ ಇಸ್ ನಾಟ್ ವಿಟ್ರಿಫೈಡ್ ಆರ್ ದಿಸ್ ಇಸ್ ನಾಟ್ ಫಸ್ಟ್ ಕ್ವಾಲಿಟಿ ಮಾರ್ಬಲ್ ಅಲ್ಲ, ದಿಸ್ ಇಸ್ ಗ್ರನೈಟ್ ಫ್ಲೋರಿಂಗ್ ಮಾಡಿರುವಂಥದ್ದು. ಬ್ಲ್ಯಾಕ್ ಗ್ರನೈಟ್ ಫ್ಲೋರಿಂಗಲ್ಲಿ ನೀವು ನೋಡ್ತಾ ಇರುವಂಥದ್ದು ಏನು ಮಾಡಿದ್ದಾರೆ, ದಿಸ್ ಇಸ್ ಕಾಲ್ಡ್ ಸ್ಕೇಲಿಂಗ್ ವರ್ಕ್ ಅಂತ ಏನು ಕರಿತೀವಿ. 2 ಡಿಸೈನ್ ಮಧ್ಯದಲ್ಲಿ ಮಾರ್ಬಲ್ ಪೀಸ್ನ ಕಟ್ ಮಾಡಿ ಹಾಕಿದ್ದಾರೆ. ಎಂಟೈರ್ ಮನೆನ ಬ್ಲ್ಯಾಕ್ ಗ್ರನೈಟಲ್ಲಿ ಇರುವಂಥದ್ದು. ಯಾಕೆ ಈ ಮನೆ ನಾನು ಒಂದು ರೀತಿಯಲ್ಲಿ ಭಾಳ ಡಿಸೈನ್ ಫ್ರೆಂಡ್ಲಿ, ಭಾಳ ಯೂಸರ್ ಫ್ರೆಂಡ್ಲಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಮೇಂಟೆನೆನ್ಸ್ ವಿಚಾರಕ್ಕೆ ಬರೋಣ. ನೋಡಿ, ನಾನು ಹಾಲಲ್ಲಿದ್ದೀನಿ, ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಓಕೆ, ಭಾಳಷ್ಟು ಜನ ಫಾಲ್ ಸೀಲಿಂಗ್ ಏನು ಮಾಡ್ತಾರೆ, ತುಂಬ ಕಾಂಪ್ಲೆಕ್ಸ್ ಡಿಸೈನ್ಗಳು ಮಾಡಿಬಿಡ್ತಾರೆ. ಕಾಂಪ್ಲೆಕ್ಸ್ ಡಿಸೈನ್ ಮಾಡಿದಾಗ ಏನಾಗುತ್ತೆ, ಅದನ್ನು ಕ್ಲೀನ್ ಮಾಡೋದು ಅಥವಾ ಅಲ್ಲಿ ಧೂಳಾದಾಗ ಅದನ್ನು ಕ್ಲೀನ್ ಮಾಡಿಕೊಂಡು ಅದನ್ನು ತಿರ್ಗಾ ಅಕಸ್ಮಾತ್ ಆ ಥರ ಲೈಟಿಂಗ್ಗಳು ಪ್ರಾಬ್ಲಮ್ ಆದರೆ ಅದಕ್ಕೆ ತಿರ್ಗಾ ಪ್ರೊಫೈಲ್ ಲೈಟ್ಗಳನ್ನ ಹಾಕಲಿಕ್ಕೆ ಭಾಳಷ್ಟು ಕಷ್ಟ ಆಗುತ್ತೆ. ಭಾಳ ಚೆನ್ನಾಗಿ ಈಸಿಯಾಗಿ ನೀವು ಒಂದು ಲೈಟ್ನ ರೀಪ್ಲೇಸ್ ಮಾಡೋದು ಅವರ ಪೀರಿಯಡ್ ಆಫ್ ಟೈಮು ಅಥವಾ ಫ್ಯಾನ್ನ ಕ್ಲೀನ್ ಮಾಡೋಕ್ಕೆ ಭಾಳಷ್ಟು ಚೆನ್ನಾಗಿ ಈ ಪ್ರಾಬ್ಲಮ್ಸ್ ಇಲ್ದಿರೋ ಥರ ನೀಟಾಗಿ ಮಾಡಿರುವಂತಹ ಫಾಲ್ ಸೀಲಿಂಗ್ ಇದೆ. ನಾನೀಗ ವೆಸ್ಟ್ ಫೇಸಿಂಗ್ ಅಂತ ಅಂದೆ, ಇದು ನಾನೇನು ಇವಾಗ ಪೂಜಾ ರೂಮ್ ತೋರಿಸ್ತಾ ಇದ್ದೀನಿ. ದಿಸ್ ಈಸ್ ನಾರ್ತ್, ಮೇನ್ ಡೋರು ನಾರ್ತ್ ಇರೋದು, ಮತ್ತು ಈ ಪೂಜಾ ರೂಮ್ ಸಹ ನಾರ್ತಲ್ಲೇ ಇರುವಂಥದ್ದು. ಕಾರ್ವಿಂಗ್ ಏನು, ಈ ಕಾರ್ವಿಂಗ್ ನಾನು ಇದನ್ನು ತೋರಿಸ್ತಾ ಇದ್ದೀನಿ, ಇವಾಗ ಏನು ಕಾರ್ವಿಂಗ್ ನೋಡ್ತಾ ಇದ್ದೀರಾ, ಇದು ಅಷ್ಟೇ ಫಸ್ಟ್ ಕ್ವಾಲಿಟಿ ಟೀಕ್ವುಡ್ಡಲ್ಲಿ ಮಾಡಿರುವಂತಹ ಕಾರ್ವಿಂಗ್ ಇದು. ಒಬ್ಬರು ಅಥವಾ ಇಬ್ಬರು, ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಒಬ್ಬರು ಅಥವಾ ಇಬ್ಬರು ಈಸಿಯಾಗಿ ಒಳಗೆ ಕೂತು ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿದ್ದಾರೆ. ಒಂದು ಕಡೆ ಅಂದರೆ ನಾವು ಏನು ಹಾಲಲ್ಲಿದ್ದೀನಿ, ಒಂದು ಸೈಡು ಪೂರ್ತಿ ಒಂದು ಫುಲ್ ಏನಂತಾರೆ ವಾಲ್ನ, ಇದು ಏನು ಡಿವೈಡಿಂಗ್ ವಾಲ್, ದಿಸ್ ಇಸ್ ದ ಡಿವೈಡಿಂಗ್ ವಾಲ್ ಬಿಟ್ವೀನ್ ದಿ ಡೈನಿಂಗ್ ಏರಿಯಾ ಆ್ಯಂಡ್ ದಿ ಹಾಲು. ಇದು ಒಂದು ಫುಲ್ಲು TV ಕ್ಯಾಬಿನೆಟಿಂದ ಪ್ರೊಫೈಲ್ ಲೈಟ್ಸ್ಗಳು ಹಾಕಿದ್ದಾರೆ, ಓಪನ್ ಸ್ಟೋರೇಜ್ ಕೊಟ್ಟಿದ್ದಾರೆ, ಕೆಳಗೆ ಕ್ಲೋಸ್ಡ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಇದರ ಹಿಂಭಾಗದಲ್ಲಿ ಬನ್ನಿ, ಕಿಚನ್ ಏರಿಯಾ ಪರಿಚಯ ಮಾಡ್ತೀನಿ. ಹಿಂಭಾಗದಲ್ಲಿ ಒಂದು ಯುಟಿಲಿಟಿ ಸ್ಪೇಸ್ ತೋರಿಸ್ತೀನಿ. ಡೈನಿಂಗ್ ಏರಿಯಾ ಈಸಿಲಿ 6 ಸೀಟರ್ ಡೈನಿಂಗ್ ಟೇಬಲ್ನ ಹಾಕ್ಕೋಬೋದು. ಶೋಕೇಸು ಫಾರ್ ಕಟ್ಲರಿ ಯೂನಿಟ್ಸ್ ಇಟ್ಕೊಳ್ಳೋಕ್ಕೆ ಇಲ್ಲೂ ಒಂದು ಕಿಟಕಿ ಕೊಟ್ಟಿದ್ದಾರೆ. ಈ ಡೋರ್ನ ಎನಿ ಟೈಮ್ ಓಪನ್ ಇಟ್ಕೋಬೋದು. ನೀವು ಇದನ್ನು ಕ್ಲೋಸ್ ಮಾಡಬೇಕಾಗಿಲ್ಲ. ಸೇಫ್ಟಿ ಇಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಇಲ್ಲಿ ಸೇಫ್ಟಿ ಮಾಡಿದರೆ ತೋರಿಸ್ತೀನಿ. ಇದನ್ನು 6 ಸೀಟರ್ ನೀವು ಇಲ್ಲಿ ಡೈನಿಂಗ್ ಟೇಬಲ್ ಹಾಕ್ಕೋಬೋದು. ಪಕ್ಕದಲ್ಲೇ ಹ್ಯಾಂಡ್ ವಾಶ್ ಸಹ ಇದೆ. ಒಂದು ಎಲ್ ಶೇಪಲ್ಲಿ ಮ್ಯಾಸಿವ್ ಬಿಗ್ ಸೈಜ್ ನೀವೇನು ನೋಡ್ತಾ ಇದ್ದೀರಾ, ಫುಲ್ ಸೈಜ್ ಕಿಚನ್ ಏರಿಯಾ. ಪ್ರಾಬಬ್ಲಿ ಇದು ಆ ಕಡೆಯಿಂದ ಈ ಕಡೆಗೆ ಒಂದು 10 ಅಡಿ, ಈ ಕಡೆಯಿಂದ ಈ ಕಡೆ ಒಂದು 18 ಅಡಿ ಮಾಡ್ಯುಲರ್ ಕಿಚನ್ ಎಲ್ ಶೇಪಲ್ಲಿದೆ. ಈಗಾಗಲೇ ಚಿಮ್ನಿನ ಹಾಕಿದ್ದಾರೆ, ಸಿಂಕ್ ಇದೆ. ಇದ್ರ ಒಳಗೆ ವಾಟರ್ ಪ್ಯೂರಿಫೈ ಇಟ್ಕೊಳ್ಳೋಕ್ಕೆ ಜಾಗ ಮಾಡಿದ್ದಾರೆ. ಸಿಂಕ್ ಕೆಳಗೇನೆ ಎಕ್ಸಿಟ್ ವಾಟರ್ ಲೈನ್ ಬರಲಿಕ್ಕೆ. ಇಲ್ಲಿ ಡ್ರೈ ವೆಜಿಟೇಬಲ್ಸ್ ಅಂದರೆ ಆಲೂಗೆಡ್ಡೆ ಮತ್ತು ಈರುಳ್ಳಿ, ಆನಿಯನ್ ಆ್ಯಂಡ್ ಇದನ್ನು ಇಟ್ಕೊಳ್ಳಿಕ್ಕೆ ಮಾಡಿರೋಂತಹ ಡ್ರೈ ಬ್ಯಾಸ್ಕೆಟ್ ಇದೆ. ಇಲ್ಲಿ ಸ್ಟೋರೇಜ್ ಸ್ಪೇಸು, ಯಾಕಂದರೆ ಸ್ಟೋರೇಜ್ ಸ್ಪೇಸ್ ಎಲ್ಲೂ ಕೊಡದೇ ಇರೋದ್ರಿಂದ, ಅಂದರೆ ಸ್ಟೋರ್ ರೂಮ್ ಅನ್ನೋದು ಕೊಡದೇ ಇರೋದ್ರಿಂದ ಫುಲ್ ಸೈಜು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ರೆಫ್ರಿಜರೇಟರ್ ಪಾಯಿಂಟ್ ಅಥವಾ ಮೈಕ್ರೋವೇವ್ ಪಾಯಿಂಟ್ ನೀವು ಇಲ್ಲಿ ಮಾಡ್ಕೋಬೋದು. ಇಲ್ಲೂ ಸಹ ಅಲ್ಲಿ ಬೇಡ ಅಂತಂದರೆ ಇಲ್ಲೂ ನೀವು ಮೈಕ್ರೋವೇವ್ ಅಥವಾ ರೆಫ್ರಿಜರೇಟರ್ ಪಾಯಿಂಟ್ನ ಮಾಡ್ಕೋಬೋದು. ಕ್ಲೋಸ್ ಸ್ಟೋರೇಜ್ ಸ್ಪೇಸು, ಪ್ರೊಫೈಲ್ ಲೈಟ್ನ ನೋಡ್ಬೋದು. ಫುಲ್ ಸೈಜ್ ಪ್ರೊಫೈಲ್ ಲೈಟ್ ಕೊಟ್ಟಿದ್ದಾರೆ. ಮೇಲ್ಗಡೆ ಫುಲ್ ಸ್ಟೋರೇಜ್ ಸ್ಪೇಸ್ ಇದೆ.
ಸೊ ನಾನು ಏನು ಈ ವಿಚಾರ ಯಾಕೆ ಹೇಳಿದೆ ಅಂತಂದರೆ ನೋಡಿ, ಒಂದ್ಸರಿ ಫಾಲ್ ಸೀಲಿಂಗು ತೋರಿಸ್ಬಿಡ್ತಾರೆ. ಕಲರ್ಫುಲ್ ಪ್ರೊಫೈಲ್ ಲೈಟಿಂಗಲ್ಲಿ ಮಾಡಿರೋಂಥ ಫಾಲ್ ಸೀಲಿಂಗು, ಅದಕ್ಕೆ ಆದಂಥ ಅಲ್ಲೇ ಡೈನಿಂಗ್ ಏರಿಯಾಗೆ ಒಂದು ಫ್ಯಾನ್ ಇದೆ. ಇದನ್ನು ಯಾಕೆ ನಾನು ದಿಸ್ ಕಾಂಬಿನೇಷನ್ ಏನಕ್ಕೆ, ಇದು ಕಾಂಬಿನೇಷನ್ ಆಫ್ 3 ಅಂತ ಹೇಳ್ತಾರೆ. ಯಾವ್ಯಾವುದು? ಕಿಚನ್ ಏರಿಯಾ, ಡೈನಿಂಗ್ ಏರಿಯಾ ಮತ್ತು ಯುಟಿಲಿಟಿ ಏರಿಯಾ. ಇದು 3 ಒಂದೇ ಕಡೆ ಇರಬೇಕು, ಅದೇ ಪರ್ಫೆಕ್ಟ್ ಕಾಂಬಿನೇಷನ್ನು. ನಾನು ಸೇಫ್ಟಿ ವೈಸ್ ಹೇಳ್ತೀನಿ, ಇದನ್ನು ತೋರಿಸ್ತಾರೆ ನೋಡಿ ಅದನ್ನು ಬಾಗಿಲು ಲಾಕ್ ಹಾಕಿದ್ದಾರೆ ಈಗ. ಸೊ ಸೇಫ್ಟಿ ಗ್ರಿಲ್ಸು ಫುಲ್ಲು ಕೊಟ್ಟಿದ್ದಾರೆ. ಸೊ ಯಾರೂ ಒಳಗೆ ಬರಲಿಕ್ಕಾಗಲ್ಲ. ಇಲ್ಲಿ ದೊಡ್ಡ ಪಾತ್ರೆ ಏನಾರು ಇದೆ ತೊಳ್ಕೊಬೋದು, ಪ್ಲಸ್ ಇಲ್ಲೇ ಸಂಪ್ ಸಹ ಇದೆ. ಯಾಕೆ ಇದನ್ನು ನಿಮಗೆ ಈ ಡೋರ್ನ ಯಾವಾಗಲೂ ಓಪನ್ ಇಟ್ಕೊಂಡು ನಾನು ತೋರಿಸಿದ್ದೀನಿ, ಅದಕ್ಕೋಸ್ಕರ ದಿಸ್ ಡೋರ್ ಕ್ಯಾನ್ ಬಿ ಕೆಪ್ಟ್ ಓಪನ್ ಎನಿ ಟೈಮ್. ಇಷ್ಟೇ ನಿಮಗೆ ಗಾಳಿ ಮತ್ತು ಬೆಳಕು ಎನಿ ಟೈಮ್ ಸಿಗುತ್ತೆ. ಎಲ್ಲೂ ಸಹ ನಿಮಗೆ ಗಾಳಿ ಮತ್ತು ಬೆಳಕಿಗೆ ತೊಂದರೆ ಆಗಲ್ಲ. ನಾನು ಇವಾಗ ಏನು ವಿಡಿಯೋ ಶೂಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ, ಇಷ್ಟೇ ವೆಂಟಿಲೇಷನ್ ಆಲ್ ಟೈಮ್ ಇರುತ್ತೆ. ಸೊ ನಿಮಗೆ ವೆಂಟಿಲೇಷನ್ ಪ್ರಾಬ್ಲಮ್ ಆಗಲ್ಲ. ಕರೆಂಟ್ ಇರಲಿ ಕರೆಂಟ್ ಇಲ್ಲದೆ ಇರಲಿ, ದಿಸ್ ಮಚ್ ಆಫ್ ವೆಂಟಿಲೇಷನ್ ವಿಲ್ ಬಿ ಆಲ್ವೇಸ್ ದೇರ್. ನೀವು ಪೂಜಾ ರೂಮ್ ನೋಡಿದ್ರಿ, ಎಂಟ್ರಿ ನೋಡಿದ್ರಿ, ಹಾಲ್ ನೋಡಿದ್ರಿ, ಬನ್ನಿ ಇಲ್ಲಿ UPS ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲೂ ಸಹ ಒಂದು ಸ್ಟೋರೇಜ್ ಸ್ಪೇಸ್. ನೀವು ಕಿಚನಲ್ಲಿ ನಾನು ನಿಮಗೆ ಸ್ಟೋರೇಜ್ ಸ್ಪೇಸ್ ತೋರಿಸ್ಲಿಲ್ಲ. ಅಕಸ್ಮಾತ್ ನಮಗೆ ಸ್ಟೋರೇಜ್ ಸ್ಪೇಸ್ ಬೇಕೇ ಬೇಕು, ಸುಪ್ರೀತ್ ಸ್ಟೋರೇಜ್ ಸ್ಪೇಸ್ ಇಲ್ಲದೇ ಇದ್ರೆ ಆಗಲ್ಲ. ಯಾಕಂತಂದರೆ ನಿಮಗೆ ದೊಡ್ಡ ಸ್ಟೋರೇಜ್ ಸ್ಪೇಸ್ ಬೇಕಿದೆ ಅಂತಂದರೆ ಇಲ್ಲಿ ಸ್ಟೋರೇಜ್ ಸ್ಪೇಸ್ನ ಮಾಡಿದ್ದಾರೆ. ಪ್ಲಸ್ ಗ್ರೌಂಡ್ ಫ್ಲೋರ್ ಇರುವಂತಹ ಒಂದು ಕಾಮನ್ ಟಾಯ್ಲೆಟ್ ಇದು. ಓಕೆ, ನಿಮ್ಗೆ ಇಲ್ಲಿ ಗ್ರೌಂಡ್ ಫ್ಲೋರ್ಲಿ ನನಗೆ ಟಾಯ್ಲೆಟ್ ಬೇಕು, ಇಂಡಿಪೆಂಡೆಂಟ್ ಟಾಯ್ಲೆಟ್ ಬೇಕು ಅಂತಂದರೆ ಇಲ್ಲೇ ಸಹ ನೀವು ಟಾಯ್ಲೆಟ್ ಸ್ಪೇಸ್ ಇರೋದ್ರಿಂದ ಇದನ್ನು ನೀವು ಸ್ಟೋರೇಜ್ ಸ್ಪೇಸ್ ಆಗಿ ಉಪಯೋಗಿಸ್ಬೋದ್ರೆ. ಇಲ್ಲಿ ಶೆಲ್ಫ್ಗಳನ್ನ ಮಾಡಿಕೊಂಡು ಅಕಸ್ಮಾತ್ ಕಿಚನ್ ಯೂನಿಟಲ್ಲಿ ನಮಗೆ ಸಾಲ್ತಾ ಇಲ್ಲ ಜಾಗ, ಇಲ್ಲೊಂದು ಸ್ವಲ್ಪ ಏನಾರು ಇಟ್ಕೋಬೇಕು ಅಂದರೆ ಶೆಲ್ಫ್ಗಳನ್ನ ಖಂಡಿತವಾಗ್ಲೂ ಮಾಡ್ಕೋಬಹುದು, ತೊಂದರೆ ಇಲ್ಲ. ಗ್ರೌಂಡ್ ಫ್ಲೋರ್ ಇರುವಂತಹ ರೂಮು ವಿತ್ ಅದಕ್ಕಿರುವಂತಹ ಅಟ್ಯಾಚ್ ಬಾತ್ರೂಮು. ಸ್ಟ್ಯಾಂಡರ್ಡ್ ಒಂದು ಮಾಸ್ಟರ್ ಕಿಂಗ್ ಸೈಜ್ ಬೆಡ್ ಹಾಕ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತಂದ್ರು ಮಿನಿಮಮ್ ಆಗಲಿ ನೀವು ಒಂದು ಕಿಂಗ್ ಸೈಜ್ ಬೆಡ್ ಹಾಕೋದು. ಮಾಸ್ಟರ್ ಕಿಂಗ್ ಸೈಜ್ ಬೆಡ್ ಅಂದರೆ ಕಿಂಗ್ ಸೈಜ್ ಬೆಡ್ಗಿಂತ ಹೈಯರ್ ಸೈಜಲ್ಲಿರುವಂಥದ್ದು. ಇದು ಅದಕ್ಕಿಂತ ಸ್ವಲ್ಪ ಚಿಕ್ಕದು. ಸೊ ಒಂದು ವಾಶ್ರೂಮ್ ಇದೆ ಇಲ್ಲಿ. ಇನ್ನು ಲೈಟ್ ಅಳವಡಿಸಿ, ಹೊಸ ಮನೆಯನ್ನು ಲೈಟ್ ಹಾಕಿಲ್ದಿರೋ ಕಾರಣದಿಂದ ಇಷ್ಟರಲ್ಲೇ ತೋರಿಸ್ಬೇಕಾಗಿ ಬರುತ್ತೆ. ಭಾಳ ಸ್ಪೇಷಿಯಸ್ ಆಗಿದೆ. ಇದು 2ನೇ ಬಾತ್ರೂಮ್ ತೋರಿಸ್ತಾ ಇರೋದು, ಒಂದೇದಲ್ಲ. ಪ್ಲೀಸ್ ಕನ್ಸಿಡರ್ಸ್, ಇದು 2ನೇ ಬಾತ್ರೂಮ್ ನಾನು ಹಾಕಿರೋದು ತೋರಿಸ್ತಾ ಇರೋದು ಈ ವಿಡಿಯೋದಲ್ಲಿ. ಈಗಾಗಲೇ ಒಂದು ಬಾತ್ರೂಮ್ ತೋರಿಸಿದ್ದೀನಿ. ಕನ್ಸೀಲ್ ಟ್ಯಾಂಕ್ ಇದೆ, ಆ್ಯಂಟಿಸ್ಕಿಡ್ ನೀಲ್ಸ್ಗಳಲ್ಲಿ ಸಿಂಕ್ ಇದೆ. ಸೊ ದಿಸ್ ಕಂಪ್ಲೀಟ್ಸ್ ದಿ ಗ್ರೌಂಡ್ ಫ್ಲೋರ್ಲಿ ನಿಮಗೆ ಸಂಪೂರ್ಣವಾಗಿ ಮನೆಯನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ. ಓಕೆ, ಇದು ಸರಿಸುಮಾರು ಎಷ್ಟು ಚದರ ಬರುತ್ತೆ? ಭಾಳಷ್ಟು ಜನ ಕೇಳಿದ್ರಿ. ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರ್ ಸಪ್ರೇಟಾಗಿ ಹೇಳಿ ಅಂತ. ಸರಿಸುಮಾರು ಇದು ಒಂದು 8.5 ಇಂದ 9 ಚದರ ಬರ್ಬೋದು. ಆ್ಯಂಟಿಸ್ಕಿಡ್ ಗ್ರನೈಟ್ ಟೈಲ್ಸ್ಗಳು ಹಾಕಿದ್ದಾರೆ. SS ರೈಲಿಂಗ್ಸ್ಗಳಿದೆ. ಮೆಟ್ಲುಗಳು ಭಾಳಷ್ಟು ಜನ ಏನು ಮಾಡ್ತಾರೆ, ಮನೆ ಕಟ್ಟಿದಾಗ ಮೆಟ್ಲುಗಳು ಹತ್ತಲಿಕ್ಕಾಗಲ್ಲ, ಸ್ವಲ್ಪ ಹೈಟ್ ಮಾಡಿಬಿಡ್ತಾರೆ. ಇಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ನಾನು ಗ್ರೌಂಡ್ ಫ್ಲೋರಲ್ಲಿ ಒಂದು ನಿಮಗೆ ಹಾಲ್ನ ತೋರಿಸಿದ್ದೀನಿ. ಅದೇ ಥರ ವೆರಿ ಬಿಗ್ ಸೈಜ್ ಹಾಲ್, 2ನೇ ಹಾಲ್ ಇದು. ಅವ್ರ ಲಿವಿಂಗ್ ಸ್ಪೇಸ್ ಅಂತ ಫಸ್ಟ್ ಫ್ಲೋರ್ ಭಾಳ ದೊಡ್ಡದಾಗಿದೆ, ಬಹಳ ವಿಶಾಲವಾಗಿರುವಂಥದ್ದು. ಇಷ್ಟು ವಿಶಾಲತೆ ನಿಮಗೆ ಖಂಡಿತವಾಗ್ಲೂ 30-40 ಮನೆಗಳಲ್ಲಿ ಸಿಗಲ್ಲ. ಬಹಳ ಚೆನ್ನಾಗಿದೆ. ಪ್ಲ್ಯಾನಿಂಗ್ ಮತ್ತು ಡಿಸೈನಿಂಗು ಬಹಳ ದೊಡ್ಡದಾಗಿದೆ. ಫಾಲ್ ಸೀಲಿಂಗ್ ನೋಡ್ಬೋದು. ಫ್ಯಾನು ಲೇಟೆಸ್ಟ್ ಡಿಸೈನ್ ಫ್ಯಾನ್ಗಳು ಹಾಕ್ಕೊಟ್ಟಿದ್ದಾರೆ. ನೀವೇನಿದು ಬಾಕ್ಸ್ ಟೈಪ್ ನೋಡ್ತಾ ಇದ್ದೀರಿ, ದಿಸ್ ಈಸ್ ಫಾರ್ ಕೀಪಿಂಗ್ ದಿ ಟ್ರೋಫಿಗಳಿಡ್ಬೋದು, ಮೊಮೆಂಟೋಸ್ ಇಡ್ಬೋದು, ನಿಮ್ಮ ಗುರು ಹಿರಿಯರ ಫೋಟೋಗಳನ್ನ ಇಡ್ಬೋದು. ಇದೇ ಥರ ಅಲ್ಲೂ ಸಹ ಕೊಟ್ಟಿದ್ದಾರೆ. ಓಪನ್ ಶೋಕೇಸ್ ಅಂತ ಹೇಳ್ತೀವಿ. ಮೊದಲು 1999, 2000, 2005 ಕ್ಲೋಸ್ಡ್ ಬರೋದು. ಇವಾಗ ಪ್ರೊಫೈಲ್ ಲೈಟ್ಗಳು ಹಾಕಿ ಓಪನ್ ಮಾಡಿದ್ದಾರೆ. ಫಾಲ್ ಸೀಲಿಂಗ್ ಇದೆ, ಭಾಳ ಚೆನ್ನಾಗಿದೆ. ಈಗ ನಾನು 2 ರೂಮ್ಗಳನ್ನ ತೋರಿಸ್ತೀನಿ, ಬನ್ನಿ. ಇದು ರೂಮ್ ನಂಬರ್ 1. ಮಾಸ್ಟರ್ ಕಿಂಗ್ ಸೈಜ್ ಬೆಡ್ಡು, ಅಲ್ಟ್ರಾ ಕಿಂಗ್ ಸೈಜ್ ಬೆಡ್ಡು, ಸೂಪರ್ ಲಕ್ಸುರಿಯಸ್ ಬೆಡ್ಡು, ಮೆಗಾ ಲಕ್ಸುರಿಯಸ್ ಬೆಡ್ಡು. ಮನೆ ಒಳಗೆ, ರೂಮ್ ಒಳಗೆ ನಿಮಗೆ ಸ್ಟಡಿ ಯೂನಿಟ್ಟು, ಆಫೀಸ್ ಸ್ಪೇಸು, ಒಂದು ಯೋಗ ಮಾಡೋಕ್ಕೆ ಜಾಗ ಬೇಕು, ಒಂದು ಟ್ರೆಡ್ಮಿಲ್ ಇಟ್ಕೋತೀನಿ ಅಂದರೆ ನೋಡಿ ಇಷ್ಟು ಸೈಜ್ ಬೇಕಾಗುತ್ತೆ. ಇದು ನಿಮಗೆ 30-40, 30-40 1,200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಇಷ್ಟು ಸೈಜು ದೊಡ್ಡ ರೂಮ್ಗಳು ಬಹಳ ರೇರ್ ಆಗಿ ಸಿಗೋದು. ನೋಡಿ ಇಲ್ಲಿ ಕಟ್ಟಿದ್ದಾರೆ, ಭಾಳ ಚೆನ್ನಾಗಿ ಕಟ್ಟಿದ್ದಾರೆ. ಶೋಕೇಸ್ ಇದೆ ನೋಡಿ, ಅದು ಅಷ್ಟೇ. ಇಟ್ ಇಸ್ ನಾಟ್ ಅಟ್ ಆಲ್ ಲುಕಿಂಗ್ ಲೈಕ್ ಎ 30-40 ಹೌಸ್. ದಿಸ್ ಲುಕ್ಸ್ ಲೈಕ್ ಎ 40-60 ಹೌಸ್. ನಾನು ಈ ಮನೆಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಇವಾಗ 75% ಕವರ್ ಮಾಡಿದ್ದೀನಿ. ಅಂದರೆ ಆಫ್ ದಿ ಹೌಸ್ ಎಲ್ಲ ಕಡೆ ಕರ್ಟನ್ ರಾಡ್ಗಳನ್ನ ಈಗಾಗಲೇ ಹಾಕಿದ್ದಾರೆ. ಇನ್ನೂ ಸಹ ಕರ್ಟನ್ ರಾಡ್ಗಳನ್ನ ಬಿಟ್ಟಿಲ್ಲ. ನೀವು ನೋಡ್ಬೋದು ವಾರ್ಡ್ರೋಪ್, ಸ್ಲೈಡಿಂಗ್ ವಾರ್ಡ್ರೋಪ್ ಏನಿದೆ, ಒಂದು ಗೋಡೆ. ಲೆಟ್ ಅಸ್ ಕನ್ಸಿಡರ್ ದಿಸ್ ಈಚ್ ಎಸ್ 5, 10, 15, 15 ಅಡಿ ಗೋಡೆ ಏನು ಇವ್ರು ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಅಂದರೆ ಸಜ್ಜ, ಕೆಳಗೆ ಸ್ಲೈಡಿಂಗ್ ವಾರ್ಡ್ರೋಪ್ಗಳನ್ನ ಈಗಾಗಲೇ ಮಾಡಿದ್ದಾರೆ.
ಸೊ ಇದು ಮಾಸ್ಟರ್ ಬೆಡ್ರೂಮ್. ನನ್ನ ಪ್ರಕಾರ ದಿಸ್ ದ ಮಾಸ್ಟರ್ ಬೆಡ್ರೂಮ್ ಆಫ್ ದಿ ಪ್ರಾಪರ್ಟಿ. ಮತ್ತು ಅದಕ್ಕಾಗಿ ಅಟ್ಯಾಚ್ ಬಾತ್ರೂಮ್ ಇದೆ. ಈಗಾಗಲೇ ವಾಟರ್ ಹೀಟರ್ಗಳನ್ನ ಹಾಕಿದ್ದಾರೆ. ಅಪ್ ಟಿಲ್ ದ ಟೆರೆಸ್ ತನಕನೂ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಮಿಕ್ಸರ್ಗಳಿದೆ, ಆ್ಯಂಟಿಸ್ಕಿಡ್ ಟೈಲ್ಸ್ ಇದೆ, ಸಿಂಗಲ್ ಪೀಸ್ ಕಮೋಡ್ ಕೊಟ್ಟಿದ್ದಾರೆ, ಟವಲ್ ರಾಡ್ಸು ಮತ್ತು ಇದನ್ನು ಹಾಕಿದ್ದಾರೆ. ಸಿಂಗಲ್ ಪೀಸ್ ಸಿಂಕ್ ಇದೆ, ಸೋಪ್ ಹೋಲ್ಡರ್ಗಳು ಕೊಟ್ಟಿದ್ದಾರೆ. ಬನ್ನಿ, ಈಗ ದಿಸ್ ಕಂಪ್ಲೀಟ್ಸ್ ದಿ ರೂಮ್. ಐ ಶೋ ಯು ದ ರೂಮ್ ನಂಬರ್ 3 ವಿಚ್ ಹ್ಯಾಸ್ ಅ ಬಾಲ್ಕನಿ. ಸೊ ಇದು ಅಷ್ಟೇ, ಸಾಧಾರಣವಾಗಿ ದೊಡ್ಡ ಸೈಜ್ ಬೆಡ್ ಹಾಕ್ಕೋಬಹುದು. ಪ್ಲಸ್ ಫುಲ್ ಸೈಜ್ ಸ್ಲೈಡಿಂಗ್ ವಾರ್ಡ್ರೋಬ್ಗಳಿದೆ, ಫಾಲ್ ಸೀಲಿಂಗ್ ಹಾಕಿದೆ, ಕರ್ಟನ್ ರಾಡ್ಸ್ ಇದೆ, ಕಿಟಕಿಗಳು ಕೊಟ್ಟಿದ್ದಾರೆ, ಟೀಕ್ ಡೋರ್ ಹಾಕಿದ್ದಾರೆ, ಟೀಕ್ ಫ್ರೇಮ್ ಹಾಕಿದ್ದಾರೆ. ಅದರ ಪಕ್ಕದಲ್ಲೇ ಅಂದರೆ ಈ ರೂಮ್ಗೂ ಸಹ ಒಂದು ಬಾತ್ರೂಮ್ ಕೊಟ್ಟಿದೆ. ಸೊ ಇದು 3 ರೂಮು 4 ಬಾತ್ರೂಮ್ ಆಯ್ತು ಅಲ್ಲಿಗೆ. ಹೇಗೆ ಅಂತ ಹೇಳ್ತೀನಿ ನೋಡಿ, ಇದನ್ನು ಕಂಪ್ಲೀಟ್ ಮಾಡಿ ತೋರಿಸ್ಬಿಡ್ತೀನಿ. ಆ್ಯಂಟಿಸ್ಕಿಡ್ ಟೈಲ್ಸ್ಗಳು ಕೊಟ್ಟಿದ್ದಾರಾ, ಸಿಂಗಲ್ ಪೀಸ್ ಕಮೋಡ್ ಇದೆಯಾ, ವೆಂಟಿಲೇಟರ್ ಕಿಟಕಿ ಇದೆ, ಅಪ್ ಟಿಲ್ ದ ಟೆರೆಸ್ ತನಕನೂ ಅವರು ಟೈಲ್ಸ್ಗಳನ್ನ ಹಾಕಿದ್ದಾರೆ. ಸಿಂಗಲ್ ಪೀಸು ಸ್ಟ್ಯಾಂಡ್ ಅಲೋನ್ ಒಂದು ಸಿಂಕ್ ಇದೆ. ಶವರ್ಗೆ ಈಗಾಗಲೇ ಇವ್ರು ಏನು ಮಾಡಿದ್ದಾರೆ, ಶವರು ಮಿಕ್ಸರು ಕೊಟ್ಟಿದ್ದಾರೆ. ವಾಟರ್ ಹೀಟರ್ ಒಂದು ರೂಮಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ ಹಾಕಿದ್ರು, ಇಲ್ಲಿ ನೀವು ಹಾಕೋಬಹುದು ಆಪ್ಷನ್ನ ಕೊಟ್ಟಿದ್ದಾರೆ. ಪ್ಲಗ್ ಆ್ಯಂಡ್ ಪ್ಲೇ ಅಂತ ಏನು ಕರಿತೀವಿ, ಹಾಕಿದ ತಕ್ಷಣ ರನ್ ಆಗಲಿಕ್ಕೆ ಕರೆಕ್ಟಾಗಿರುವಂತಹ ಅವಕಾಶ ಇರುವಂಥದ್ದು. ಸೊ ಐ ವಿಲ್ ಕಮ್ ಟು ದಿಸ್ ದ ಬಾಲ್ಕನಿ ಏರಿಯಾ. ನಾನು ವಿಡಿಯೋ ಮಾಡೋ ದಿವಸ ಕೀ ಇಲ್ಲದೆ ಇರೋ ಕಾರಣದಿಂದಾಗಿ ಇದು ಬಾಲ್ಕನಿ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ಬಟ್ ಇದಕ್ಕೆ ಬಾಲ್ಕನಿ ಇದೆ. ನಾನು ಫ್ರಂಟ್ ಎಲಿವೇಶನ್ನು ನೀವು ಗಮನಿಸಿ ನೋಡಿದಾಗ ಇದು ಸಿಗುತ್ತೆ. ಸೊ ದಿಸ್ ಕಂಪ್ಲೀಟ್ಸ್ ದಿ ಎಂಟೈರ್ ಹೌಸ್. ಸರಿಸುಮಾರು 14 ಪಿಲ್ಲರ್ಗಳನ್ನ ಹಾಕಿ ಕಟ್ಟಿರುವಂತಹ ಇದು ಬ್ರ್ಯಾಂಡ್ ನ್ಯೂ ಮನೆ. ಮೈಸೂರು JP ನಗರ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ, ನಿಮಗೆ ರಿಂಗ್ ರೋಡ್ಗೂ ಮುಂಚೆ ಇರುವಂತಹ ಮನೆ. ಭಾಳಷ್ಟು ಜನ JP ನಗರ ಅಂದ ತಕ್ಷಣ ಏನು ಕೇಳ್ತೀರಿ, ಸುಪ್ರೀತ್ ಇದು ರಿಂಗ್ ರೋಡ್ ಒಳಗಿದೆಯಾ, ಯಾಕಂದರೆ ರಿಂಗ್ ರೋಡ್ ಆಚೆ ಇದೆಯಾ? ಇದು ರಿಂಗ್ ರೋಡ್ ಒಳಗೆ ಇರುವಂತಹ JP ನಗರದಲ್ಲಿ ಹೊಸದಾಗಿ ಕಟ್ಟಿರುವಂತಹ ಮನೆ. ಗೃಹ ಪ್ರವೇಶ ಆಗಿಲ್ಲ. ಕೆಂಪು ಇಟ್ಟಿಗೆಗಳನ್ನ ಯೂಸ್ ಮಾಡಿ ಕಟ್ಟಿರುವಂಥದ್ದು. 14 ಪಿಲ್ಲರ್ಗಳು ಹಾಕಿದ್ದಾರೆ. ಗ್ರನೈಟ್ ಫ್ಲೋರಿಂಗ್ ಇದೆ. 2 ಲಿವಿಂಗ್ ಸ್ಪೇಸ್ನ 2 ಹಾಲುಗಳು, 3 ಬೆಡ್ರೂಮು, ಸೂಪರ್ ಮಾಸ್ಟರ್ ಬೆಡ್ರೂಮು. ವೆಸ್ಟ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಹೊಸ ಮನೆ ಇದು. ಮೈಸೂರು ಮಧ್ಯಭಾಗದಿಂದ ಅಂದರೆ ಮೈಸೂರು ಸಿಟಿ ಸೆಂಟ್ರಿಂದ ಸರಿಸುಮಾರು 7.5 ಕಿಲೋಮೀಟರ್ ಒಳಗೆ ಇರುವಂಥದ್ದು. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮುಡಾದಿಂದ ನಿಮಗೆ ಪ್ಲ್ಯಾನ್ ಅಪ್ರೂವಲ್, ಖಾತಾ, ಕಂದಾಯ ಎಲ್ಲವೂ ಇರುವಂಥದ್ದು. ಕುಡಿಯೋ ನೀರಿನ ವ್ಯವಸ್ಥೆಗೆ ಬಂದಾಗ ಕಬಿನಿ ವಾಟರ್ ಲೈನ್ ಅಥವಾ ಕಾವೇರಿ ವಾಟರ್ ಸಪ್ಲೈ ಇದೆ. ಈ ಮನೆಗೆ ಸರಿಸುಮಾರು 8,000 ಲೀಟರ್ ಸಂಪ್ ಇಟ್ಟಿದ್ರೆ, 1,000 ಲೀಟರ್ ಓವರ್ ಹೆಡ್ ಟ್ಯಾಂಕ್ ಇದೆ. ರೆಡಿ ಟು ಮೂವ್ ಇನ್. ಈ ಮನೆಯಲ್ಲಿ ಇನ್ನೆಲ್ಲೂ ಸಹ ಸಿವಿಲ್ ವರ್ಕ್ಗಳ ವಿಚಾರಕ್ಕೆ ಬಂದಾಗ ಇನ್ಯಾವುದೋ ಪೆಂಡಿಂಗ್ ವರ್ಕ್ಗಳು ನನಗೆಲ್ಲೂ ಕಂಡು ಬರಲಿಲ್ಲ. ನೀವು ಹಿಂದೆ ಬಂದು ವಾಸಕ್ಕೆ ಯೋಗ್ಯವಾಗಿರುವಂತಹ ಮನೆ ಇದು ಸೇಲ್ಗಿದೆ. ಸರಿಸುಮಾರು 24 ಚದರ ಟೋಟಲ್ ಬಿಲ್ಟಪ್ ಏರಿಯಾ, 2400 ಸ್ಕ್ವೇರ್ ಫೀಟ್ ಟೋಟಲ್ ಬಿಲ್ಟಪ್ ಏರಿಯಾ, ಬಿಲ್ಟ್ ಇನ್ ಅ ಸೈಟ್ ಆಫ್ 1200 ಸ್ಕ್ವೇರ್ ಫೀಟ್ ಆಫ್ ಲ್ಯಾಂಡ್ ಏರಿಯಾ. If you are watching this video and if you are interested to see this property, where is this? When can we see the property? Location, rate, I have already mentioned the selling rate in the description below. You can call me. I have placed my phone number at the description. For more information, you can talk to me or WhatsApp me at the given number. ಸಿಗ್ತೀನಿ. ನಾನು ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು ಮೈಸೂರಿಂದ ಸುಪ್ರೀತ್ ನಿಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ. ಈ ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು.